ಬಿಗ್ ಬಾಸ್ ಖ್ಯಾತಿಯ ವಿನಯ್ ಹಾಗೂ ರಜತ್ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಒದ್ದಾಡಿದ್ದಾಗಿದೆ. ಇದರ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಪುಂಡರು ಮಚ್ಚು ಹಿಡಿದು ರೀಲ್ಸ್ ಮಾಡಿ ಉದ್ರೇಶೋಕಿ ಮಾಡಿದ್ದಾರೆ. ರೀಲ್ಸ್ ಅನ್ನೋ ಮಾಯೆ ಹೇಗೆಲ್ಲ ಮಾಡುತ್ತೆ ನೋಡಿ. ಕೆಲವರನ್ನ ರಾತ್ರೋರಾತ್ರಿ ಸ್ಟಾರ್ಸ್ ಆಗಿ ಮೆರೆಸಿದ್ರೆ ಕೆಲವರನ್ನ ಪಾತಾಳಕ್ಕೆ ಬೀಳಿಸುತ್ತೆ. ಬಿಗ್ ಬಾಸ್ ಮದ್ದಾನೆಗಳಾದ ರಜತ್ ವಿನಯ್ ಪರಿಸ್ಥಿತಿಯೂ ಹೀಗೆ ಆಗಿತ್ತು. ಬಣ್ಣದ ಲೋಕದಲ್ಲಿ ಮಿಂಚಿ ರೀಲ್ಸ್ ಹುಚ್ಚಿಗೆ ಲಾಂಗ್ ಹಿಡಿದು ನರಕ ಅನುಭವಿಸಿದ್ರು. ಒಂದೇ ಒಂದು ಮಚ್ಚು ದಚ್ಚು ಸಾಂಗ್ ಫುಲ್ ಬಿಲ್ಡಪ್ ಕೊಟ್ಟವರು ಜೈಲಲ್ಲಿ ನರಕ ದರ್ಶನ ಕಂಡು ಬಂದಿದ್ರು. ಆದರೂ ಬುದ್ಧಿ ಕಲಿಯದ ಕೆಲ ಪುಡಾರಿಗಳು ಮಚ್ಚು ಹಿಡಿದು ತಿರ್ಪೇಶೋಕಿ ಮಾಡಿದ್ದಾರೆ. ರೀಲ್ಸ್ ಹುಚ್ಚು ತಲ್ವಾರ್ ಹಿಡಿದು ಬಿಲ್ಡಪ್, ಏರಿಯಾದಲ್ಲಿ ಹವಾ ರೌಡಿಯಾಗೋ ಶೋಕಿ. ಅದೇನೋ ಹೇಳ್ತಾರಲ್ಲ, ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಅಂತ. ಹಾಗಾಗಿದೆ ಪುಂಡರ ಹುಚ್ಚಾಟ. ಇವನದ್ದು ಅದೇ ಕಥೆ. ಹೆಸರು ಮುಷ್ರಫ್ ಖಾನ್. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮೇಕಲಮರಡಿ ಗ್ರಾಮದವನು. ದುಡಿದು ತಿನ್ನೋ ಯೋಗ್ಯತೆ ಇಲ್ಲ, ಆದರೆ ರೌಡಿಯಾಗೋ ಹುಚ್ಚು. ದರ್ಶನ್ ಯಶ್ ಸಿನಿಮಾದ ಡೈಲಾಗ್ಗಳಿಗೆ ಲಿಪ್ ಸಿಂಕ್ ಮಾಡಿ ಶೋ ಆಫ್ ಕೊಟ್ಟಿದ್ದು. ಮಾರುದ್ದ ತಲ್ವಾರ್ ಹಿಡ್ಕೊಂಡು ನಾನು ರೌಡಿ ಅಂತ ರೀಲ್ಸ್ನಲ್ಲಿ ಉದ್ರಿ ಶೋ ಕೊಟ್ಟಿದ್ದಾನೆ. ಮುಷ್ರಫ್ ಒಬ್ಬನೇ ಅಲ್ಲ, ಇವನ್ ಜೊತೆ ಇನ್ನೂ ಕೆಲವರು ಇದೇ ಶೋಕಿ ಮಾಡುತ್ತಿದ್ದಾರೆ. ಇವರ ಒರಿಜಿನಲ್ ಹೆಸರು ಬಸವರಾಜ್ ಮುಷ್ರಫ್ ನಾಗರಾಜ್ ಅಂತಿದ್ರೆ ಇನ್ಸ್ಟಾದಲ್ಲಿ ಕಿಂಗ್ ಲಯನ್ ಬಾಸ್ ಅಂತ ಇಟ್ಕೊಂಡು ಅಬ್ಬರಿಸ್ತಿದ್ದಾರೆ. ಯಾವಾಗ ಇವರ ಪುಂಡಾಟದ ರೀಲ್ಸ್ ವೈರಲ್ ಆಯ್ತು, ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪುಂಡಾಟ ಮೆರೆದವರ ಹೆಡೆಮುರಿ ಕಟ್ಟಬೇಕು ಅಂತ ಖಾಕಿ ಪಡೆ ಸನ್ನದ್ಧವಾಗಿದೆ. ರೀಲ್ ಆಗಿರಲಿ, ಯಾವುದೇ ಕಾರಣಕ್ಕಾಗಲಿ ಈ ರೀತಿಯ ಆಯುಧಗಳನ್ನು ಪ್ರದರ್ಶಿಸೋದು ತಪ್ಪು ಅಂತ ಹೇಳಿದ್ದೀವಿ. ಇದೇ ವಿಚಾರವಾಗಿ ಈಗಾಗಲೇ ಆ ರೀಲ್ಗಳನ್ನು ನೋಡಿ ನಮ್ಮ ಪೊಲೀಸರಿಗೆ ಆ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಹೇಳಿದ್ದೀನಿ. ಒಟ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಅಬ್ಬರ ಜೋರಾಗಿದೆ. ವ್ಯೂಸ್ ಲೈಕ್ ಹುಚ್ಚಿಗೆ ಬಿದ್ದು ಮಾಡಬಾರದ ಕೆಲಸಗಳನ್ನ ಮಾಡುತ್ತಿದ್ದಾರೆ. ಮಚ್ಚು ಲಾಂಗ್ ಹಿಡಿದು ಹುಚ್ಚಾಟ ಆಡೋರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಕಲ್ಯಾಣ ಕರ್ನಾಟಕದ ಜೀವನಾಡಿ ನಾರಾಯಣಪುರ ಡ್ಯಾಂ ನೀರಿಗಾಗಿ ಅನ್ನದಾತರ ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ತಲುಪಿದೆ. ಸರ್ಕಾರದ ವಿರುದ್ಧ ಸಿಡಿದ ರೈತರು ಡ್ಯಾಂ ಗೇಟ್ ಮುರಿದು ಜಮೀನಿಗೆ ನೀರು ಹರಿಸಿದ್ದಾರೆ. ನಾರಾಯಣಪುರ ಡ್ಯಾಂ ಗೇಟ್ ಪೀಸ್ ಗೇಟ್ ಮುರಿದು ನೀರು ಹರಿಸಿದ ಅನ್ನದಾತರು. ನಾರಾಯಣಪುರ ಡ್ಯಾಂ ಯಾದಗಿರಿ ರಾಯಚೂರು ಭಾಗದ ಜನರ ಜೀವನಾಡಿ. ಸಾವಿರಾರು ರೈತ ಕುಟುಂಬಕ್ಕೆ ಆಧಾರವಾಗಿರುವ ಜೀವಜಲ. ಅದೆಷ್ಟೋ ಬಡ ಕುಟುಂಬಗಳು ಇದೇ ಡ್ಯಾಂ ನೀರು ನಂಬಿ ಬದುಕು ಕಟ್ಕೊಂಡಿವೆ. ಆದ್ರೀಗ ಸಾಲ ಸೂಲ ಮಾಡಿ ಬೆಳೆದ ಬೆಳೆಗೆ ನೀರು ಇಲ್ಲದಂತಾಗಿದೆ. ಸಮೃದ್ಧವಾಗಿರೋ ಬೆಳೆ ನೆಲಕಚ್ಚುವ ಪರಿಸ್ಥಿತಿಯಲ್ಲಿದೆ. ಹೀಗಾಗಿ ನೀರು ಹರಿಸದ ಸರ್ಕಾರದ ವಿರುದ್ಧ ಸಿಡಿದ ಅನ್ನದಾತರು ಎಡದಂಡೆ ಕಾಲುವೆ ಗೇಟ್ ಉಡೀಸ್ ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ನೀರು ಹರಿಸುವಂತೆ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಏಪ್ರಿಲ್ 15ರವರೆಗೂ ಮಾತ್ರ ನೀರು ಕೊಡಿ ಅಂತ ಬೇಡಿಕೊಂಡಿದ್ರು. ಆದರೂ ಅನ್ನದಾತರ ಕೂಗು ಸರ್ಕಾರದ ಕಿವಿಗೆ ಬೀಳಲಿಲ್ಲ. ಅದೆಷ್ಟೇ ಗೋಳಾಡಿದ್ರೂ ಅಧಿಕಾರಿಗಳು ಕ್ಯಾರೆ ಅಂದಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ರಾತ್ರೋರಾತ್ರಿ ಬಿಸಿ ಮುಟ್ಟಿಸಿದ್ದಾರೆ. ಹುಣಸಗಿಯ ಮುದನೂರ ಬಳಿಯ 10A ಮತ್ತು 11D 2 ಗೇಟ್ಗಳನ್ನು ಮುರಿದು ಜಮೀನಿಗೆ ನೀರು ಹರಿಸಿದ್ದಾರೆ. ಅಲ್ಲದೆ ಸ್ಥಳದಲ್ಲಿ ಟೆಂಟ್ ಹಾಕಿ ಕುಟುಂಬ ಸಮೇತ ಧರಣಿ ಮಾಡ್ತಿದ್ದಾರೆ. ಅಧಿಕಾರಿಗಳು ಗೇಟ್ ಬಂದ್ ಮಾಡಿದ್ರೆ ವಿಷ ಕುಡಿದು ಜೀವ ಬಿಡ್ತೀವಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಅಕಸ್ಮಾತ್ ಈ ಗೇಟ್ ಹಾಕಿದ್ರೆ ನಾವು ವಿಷನೇ ಕುಡಿಸೋದು ಸತ್ಯವಾಗಿ ಹೇಳ್ತೀವ್ರಿ. ನಾವು ನಮ್ಮದು 25 ಎಕರೆ ಜಮೀನು ಅಂತ ಹೇಳ್ತೀನಿ. ನೋಡ್ಬೋದು ಕೂಡ್ಲಿಕ್ಕೆ ಸೀಮೆ ನಮ್ಮದು. ಅದು ನೋಡ್ರಿ ಸರ್, ಎಕರೆಕ್ಕೆ 34,000 ರೂಪಾಯಿ ಖರ್ಚು ಬಂದದ. ನಾವು ಇದೊಂದು ನೀರು ಬಿಟ್ರೆ ನಮ್ಮ ಕಡೆಕಾತೀವಿ ಆಗಲಿ. ನಮ್ಮ ದೇವ್ರ ಪುಣ್ಯ. ಇದೊಂದು ನೀರು ಬಿಟ್ರೆ ಸಾಕು ನಮ್ಗೆ. 6 ದಿನ ಅಂತ ಹೇಳ್ಯಾರ ನಮ್ಮ ಸರ್. ನಮ್ಗೆ 6 ದಿನ ಬಿಟ್ರೆ ಸಾಕು ನಮಗೆ. ಅನ್ನದಾತರ ಹೋರಾಟಕ್ಕೆ ಮಾಜಿ ಸಚಿವ ರಾಜುಗೌಡ ಸಾಥ್ ಕೊಟ್ಟಿದ್ದಾರೆ. ಇದು ರೈತರ ಬಂಡಾಯದ ಮೊದಲ ಹೆಜ್ಜೆ. ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಳಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರೈತರ ಬಂಡಾಯದ ಮೊದಲನೇ ಹೆಜ್ಜೆ ಇವತ್ತಿನ ಎಚ್ಚೆತ್ತುಕೊಳ್ಳಬೇಕಂದ್ರೆ ರೈತರು ಪ್ರತಿಯೊಂದು ಊರಾಗ ನಮಗೆಲ್ಲ ಫೋನ್ ಮಾಡ್ತಿದ್ದಾರೆ. ನಾನು ಅವ್ರಿಗೆ ತಿಳಿಸಿ ಹೇಳ್ತಿದ್ದೀನಿಲ್ಲ, ಸರ್ಕಾರ ಹಂಗೆಲ್ಲ ಕಾನೂನು ಕೈಗೆ ತೊಗೊಳೋದು ಒಳ್ಳೇದಲ್ಲ, ಬೇಡ ಅಂತ ಹೇಳ್ತಿದ್ದೀನಿ. ಉಲ್ಟಾ ಜನರು ನನಗೆ ಬೈತಿದ್ದಾರೆ, ಸರ್ ನೀವು ಎಷ್ಟಿನ ಸಮಾಧಾನ ಅಂದಿರ ಅಂತ ಹೇಳ್ತೀರಿ, ನಮ್ಮ ಬೆಳೆ ಸಾಯಕತ್ತಾವ, ಅದಕ್ಕೆ ಯಾರು ಸತ್ತರು ಯಾರು ಹೊಣೆ ಅಂತೇಳಿ
ಉಲ್ಟಾ ಜನರು ನನಗೆ ಬೈತಿದ್ದಾರೆ. ಒಟ್ಟಾರೆ ತಾಳ್ಮೆ ಕಟ್ಟೆಯೊಡೆದ ರೈತರು ಡ್ಯಾಂ ಗೇಟ್ ಮುರಿದು ನೀರು ಹರಿಸುತ್ತಿದ್ದಾರೆ. ಇದರಿಂದ ಅಧಿಕಾರಿಗಳ ಮುಂದಿನ ನಡೆ ಏನು ಅನ್ನೋದೇ ಪ್ರಶ್ನೆಯಾಗಿದೆ. ಗಣೇಶ್ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ.